ಮಸಾಲೆಗೆ ಬಂದು ಇದು ಅರ್ಧ kg ಹಂದಿ ಮಟನ್ ಮಾಡ್ತಾ ಇರೋದು. ಅದರಿಂದ ಮೀಡಿಯಮ್ ಸೈಜ್ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಒಂದು ಸ್ವಲ್ಪ ಗಸಗಸೆ ಮತ್ತು ಸಪ್ರೇಟಾಗಿ ಗೋಡಂಬಿ ಮತ್ತು ತೆಂಗಿನಕಾಯಿನ ರುಬ್ಬಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕಿದ ತಕ್ಷಣ ಅದ್ರ ಜೊತೆಗೆ ಇದನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೋಬೇಕು. ಮಟನ್ ಬೆಂದಿದ್ದಾದಮೇಲೆ ಅದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಎಂಡಿಂಗಲ್ಲಿ ಇನ್ನೇನು ಸಾಂಬಾರೆಲ್ಲ ಕೆಳಗಡೆ ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಹಂದಿ ಮಟನ್ ಪೆಪ್ಪರ್ ಫ್ರೈ ಸೂಪರಾಗಿರುತ್ತೆ. ನೋಡಿ ಇವು ಎಲ್ಲ ಮಟನ್ ಸ್ವಲ್ಪ ಬೇಯಿಸ್ಕೊಂಡಿದ್ದೀರಿ, ಬೇಯಿಸ್ಕೊಂಡು ಅದಕ್ಕೆ ಮಸಾಲೆ ಹಾಕಿದ್ದೀರಿ. ನಾವು ನೋಡಿ ಒಲೆನಲ್ಲಿ ಪೆಪ್ಪರ್ ಹಾಕ್ತಿದ್ದಾರೆ ನೋಡ್ಬೋದು. ಪೆಪ್ಪರ್ ಇಂಪಾರ್ಟೆಂಟು ಹಂದಿ ಮಡಿಗೆ. ನೋಡಿ ಫ್ರೆಂಡ್ಸ್, ಉರ್ಬಾಡ್ ಮಾಡಿದ್ದೀರಿ ಒಲೆನೇ ಸೌತನಲ್ಲಿ. ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಸಖತ್ತಾಗಿ ಬಂದಿದೆ ಮಾತ್ರ ಪೀಸ್ಗಳೆಲ್ಲ. ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ. ಮುದ್ದೇಕ ಹಾಕೊಂಡು ತಿನ್ಬಿಡ್ತಾ ಇದ್ರೆ ಒನ್ಸ್ ಮೋರ್ ಅನ್ಬೇಕಲ್ಲ. ಹಂದಿ ಉರ್ಬಾಡು ಇದು. ಇಲ್ಲ ಇವ್ರು ತಿನ್ನೋದು ಮೊಟ್ಟೆ ಸಾರು ಸಹ ಮಾಡ್ಕೊಂಡಿದ್ದಾರೆ. ಅದು ಸಹ ಸಕ್ಕತ್ತಾಗಿದೆ. ಎರಡು ಒಂದೇ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಸ್ನೇಹಿತರೆ. ನೀನು ಪೊನ್ನಿಲೆ ತಿಂತಾ ಇದ್ರೆ ಸಕ್ಕತ್ತಾಗಿರ್ತೈತೆ ಬಿಡು. ಸಕ್ಕತ್ತಾಗೈತೆ ಮಾತ್ರ. ನೋಡೆ ತಿಂತಾ ಇದ್ರೆ ತಿನ್ಬೇಕು ಅನಿಸ್ತದೆ.